ಎಣ್ಣೆ ಏಟಲ್ಲಿ ಯುವತಿ ಮಿಸ್ ಫೈರ್ ಮಾಡ್ಕೊಂಡಿದ್ದಾರೆ. ಕಿಡ್ನಿ ಢಮಾರ್ ಆಗಿದೆ. ಕುಡಿದ ಮತ್ನಲ್ಲಿ ಗನ್ ಚೆಕ್ ಮಾಡಕ್ ಹೋಗಿ ಮಿಸ್ ಫೈರಿಂಗ್ ಆಗಿದೆ. ಗೆಳೆಯನ ಗನ್ ಚೆಕ್ ಮಾಡ್ತಾ ಇದ್ದಾಗ ದಿಢೀರನೆ ಫೈರ್ ಆಗಿದೆ. ಹೆಣ್ಣೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗನ್ ಮಿಸ್ ಫೈರ್ ಆಗಿ ರಚಲ್ ಎಂಬಾಕೆಗೆ ಗಂಭೀರವಾಗಿ ಗಾಯಗಳಾಗಿವೆ. ಸೋಮವಾರ ಗೆಳೆಯ ನಿಖಿಲ್ ಮನೆಗೆ ಹೋಗಿದ್ದಂತಹ ರಚಲ್, ಪರಸ್ಪರ ಲವ್ ಮಾಡ್ತಾ ಇದ್ದಂತಹ ರಚಲ್ ಹಾಗೂ ನಿಖಿಲ್ ಇಬ್ಬರು ಮನೆಯಲ್ಲಿ ಮಾತುಕತೆಯಾಗಿ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಟೆರೇಸ್ ಮೇಲೆ ಕುಳಿತಿದ್ದಾಗ ಗನ್ ಹೇಗಿದೆ ಅಂತ ನೋಡ್ತಾ ಇದ್ದಂತಹ ರಚಲ್, ನಿಖಿಲ್ ಲೈಸೆನ್ಸ್ಡ್ ಗನ್ ಚೆಕ್ ಮಾಡ್ತಾ ಇದ್ದಂತಹ ಗೆಳತಿ ರಚಲ್ ಈ ವೇಳೆ ಮಿಸ್ ಫೈರ್ ಆಗಿ ರಚಲ್ ಹೊಟ್ಟೆಗೆ ಗನ್ ಶಾಟ್ ತಗುಲಿದೆ. ರಚಲ್ನ ಕಿಡ್ನಿ ಡ್ಯಾಮೇಜ್ ಆಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಯಾರಾದರೂ ಗನ್ನನ್ನು ಚೆಕ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಏನೂ ಗೊತ್ತಿಲ್ಲದೆ ಇರೋರು ಗನ್ನನ್ನು ಮುಟ್ಟಿದ್ರೆ ಈ ರೀತಿಯಾಗಿ ಆಗತ್ತೆ. ಗನ್ ಲೈಸೆನ್ಸ್ಡ್ ಗನ್ನೇ ಆಗಿದ್ರೂ ಕೂಡ ಆಕೆಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದಂತಹ ಸಂದರ್ಭದಲ್ಲಿ ನೋಡೋದಕ್ಕಾದ್ರೂ ಹೋಗಬಾರ್ದು. ಇದರಲ್ಲಿ ಒಬ್ಬ ಹುಡುಗಿ ಹುಡುಗಿ ಬೇರೆ ರಾಜ್ಯದಿಂದಾರೆ. ಇವರು ಊಟ ಮಾಡಿದ ನಂತರ ರಾತ್ರಿ ಜೊತೆನಲ್ಲಿದ್ದ ಸಮಯದಲ್ಲಿ ಅಕ್ಯೂಸ್ಡ್ ಅಂತ ಈಗ ಯಾರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದೆವು ಅವರ ವೆಪನ್ ಲೈಸೆನ್ಸ್ ವೆಪನ್ ಇತ್ತು. ಪಿಸ್ಟಲ್ ಟೇಬಲ್ ಮೇಲೆ ಇಟ್ಟು ಟಾಯ್ಲೆಟ್ ಹೋಗೋ ಸಮಯದಲ್ಲಿ ಅದು ಇವರು ಇಟ್ಕೊಂಡಾಗ ಮಿಸ್ಫೈರ್ ಆಗಿದೆ ಅಂತ ಒಂದು ಇದಾಗಿದೆ. ಬಟ್ ಆ ಲೇಡಿ ಏನಿದೆಯೋ ಯಾರು ಇಂಜೂರ್ ಆಗಿದ್ರು ಅವರು ಹಾಸ್ಪಿಟಲ್ ಇದ್ದಾರೆ, ಟ್ರೀಟ್ಮೆಂಟ್ ಇದ್ದಾರೆ. ಅವರು ಇನ್ನೂ ಮಾತಾಡಿಲ್ಲ. ಸೊ ಅದಕ್ಕೋಸ್ಕರ ಈಗ ಕೇಸ್ ಅವ್ರ ಸಿಸ್ಟರ್ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಈಗೇನಂದ್ರೆ ಮಿಸ್ಫೇರ್ ಆಗಿದೆ ಅಂತಾನೆ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಮತ್ತೆ ಆರ್ಮ್ಸ್ ಆಕ್ಟ್ ಅಲ್ಲೂ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಈ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾಕಂದ್ರೆ ಅವ್ರು ಹೇಳಿದ್ರು, ಯಾಕಂದ್ರೆ ಆ ಹುಡುಗ ಏನಿದಾರೋ ಅವ್ರ ಬಾಯ್ ಫ್ರೆಂಡ್ ಏನಿದಾರೋ ಹುಡುಗನೇ ನಾವು ಮಣಿಪಾಲ್ ಹಾಸ್ಪಿಟಲ್ಗೆ ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿ ಅಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಸೊ ಅವ್ರು ಮಾತಾಡಿದ ನಂತರ ಫ್ಯಾಕ್ಟ್ ಗೊತ್ತಾಗುತ್ತೆ. ಬಟ್ ಈಗ ಸರ್ಕಮ್ಸ್ಟಾನ್ಸಸ್ ಮತ್ತೆ ಏನಂದ್ರೆ ಅವರು ಫ್ಯಾಮಿಲಿ ಮೆಂಬರ್ ಹೇಳಿದ ಪ್ರಕಾರ ಅದು ಮಿಸ್ಫೈರ್ ಆಗಿದೆ ಅಂತಾನೆ ಕೊಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಈ ಕೇಸಲ್ಲಿ ನಾವು ಆರ್ಮ್ಸ್ ಆಕ್ಟ್ ಅಲ್ಲಿ ತಗೊಂಡಿದೀವಿ. ಏನಂದ್ರೆ ಆರ್ಮ್ಸ್ ಯಾರಿಗೆ ಲೈಸೆನ್ಸ್ ನಾವು ಕೊಡ್ತೀವೋ ಅವರು ಸೇಫ್ ಆಗಿ ಇಟ್ಕೋಬೇಕು. ಅದು ಅವ್ರ ಫೇಲ್ಯೂರ್ ಆಗುತ್ತೆ. ಯಾಕಂದ್ರೆ ಅವರು ಬೇರೆಯವ್ರು ತಗೊಂಡು ಅದು ಬೇರೆ ರೀತಿ ಯೂಸ್ ಮಾಡೋದಾಗ್ಲಿ ಬೇರೆ ರೀತಿ ಮಿಸ್ಫೈರ್ ಆದ್ರೂ ಸಹ ಅದು ಅವ್ರದ್ದು ಫೇಲ್ಯೂರ್ ಆಗುತ್ತೆ. ಅದು ನಾವು ಆರ್ಮ್ಸ್ ಆಕ್ಟ್ ಇದ್ದಾರೆ ಅದ್ರ ಮೇಲೆ ಆಕ್ಷನ್ ತಗೊಳ್ತಾ ಇದ್ವಿ. ಅಂಡ್ ಆ ವೆಪನ್ ಸೀಸ್ ಮಾಡಿದೀವಿ. ಅದ್ರ ಮೇಲೆ ಕಾಣುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, ಯಾವಾಗ ಆಗಿದಂತಹ ಘಟನೆ ಇದು? ಸದ್ಯಕ್ಕೆ ರಚಲ್ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಕೇಸ್ ದಾಖಲಾಗಿದೆಯಾ? ಈ ಕೇಸ್ ದಾಖಲಾಗಿದ್ರೆ ಯಾರನ್ನಾದರೂ ವಶಕ್ಕೆ ಪಡೆಯುವಂತಹ ಕೆಲಸಗಳಾಗಿದೆಯಾ ಇಲ್ಲಿ ತನಕ ಅಂತ? ಖಂಡಿತವಾಗ್ಲೂ ರಮ್ಯಾ, ಇದು ಇದೇ ತಿಂಗಳ 28ನೇ ತಾರೀಕು ಈ ಒಂದು ಘಟನೆ ಆಗಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಈ ರೇಚಲ್ ಮತ್ತೆ ನಿಖಿಲ್ ಏನ್ರಿ ಇಬ್ರು ಕೂಡ ಏನು ಪ್ರೀತಿ ಮಾಡ್ತಾ ಇರ್ತಾರೆ. ಅನಂತರ ಮದುವೆನೂ ಕೂಡ ಆಗ್ಬೇಕು ಅಂತ ಇರ್ತಾರೆ. 28ನೇ ತಾರೀಕು ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಮನೆಯಲ್ಲಿ ಇಬ್ರು ಕೂಡ ಕೂತ್ಕೊಂಡು ಟೆರೆಸ್ ಮೇಲೆ ಮಾತಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಗನ್ ಅನ್ನ ಇಟ್ಕೊಂಡು ಅಂದ್ರೆ ಅವರು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ರೇಚಲ್ಗೆ. ಆ ಸಂದರ್ಭದಲ್ಲಿ ಅಂದ್ರೆ ಏಕಾಏಕಿ ಅಲ್ಲಿ ಕೂಡ ಟ್ರಿಗರ್ ಒತ್ತಿರುವಂತದ್ದು. ಆಗ ಅವರ ಹೊಟ್ಟೆಯ ಭಾಗಕ್ಕೆ, ರೇಚಲ್ ಏನಿದ್ದಾರೆ ಯುವತಿ, ಅವರ ಹೊಟ್ಟೆ ಭಾಗಕ್ಕೂ ಕೂಡ ಬುಲೆಟ್ ಕೂಡ ಈಗಾಗಲೇ ಗುಂಡು ತಗಲಿರುವಂತದ್ದು. ಸೊ ಇವಾಗ ಅವ್ರಿಗೂ ಕೂಡ ಒಂದ್ ರೀತಿ ಕಿಡ್ನಿಯ ಭಾಗಕ್ಕೂ ಕೂಡ ಈಗಾಗಲೇ ಕೊಂಚ ತೊಂದರೆ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅವರನ್ನ ತಕ್ಷಣ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೂ ಕೂಡ ಈಗಾಗಲೇ ದಾಖಲನ್ನ ಮಾಡಿ ಅಲ್ಲೂ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇದೆ. ಇನ್ನು ಆತ ಏನಿದ್ದಾನೆ ನಿಖಿಲ್, ಆತನನ್ನು ಕೂಡ ಈಗಾಗಲೇ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಮಿಸ್ಫೈರ್ ಆಗಿರುವಂತದ್ದ ಅಥವಾ ಬೇಕು ಅಂತಾನೆ ಈ ರೀತಿಯಾಗಿ ಏನಾದ್ರು ಪ್ಲಾನ್ ಮಾಡಿ ಈ ರೀತಿಯಾಗಿ ಕೊಲೆಗೆ ಏನಾದ್ರು ಸ್ಕೆಚ್ ಹಾಕಿದ್ರ, ಈ ರೀತಿಯಾಗಿ ಅನುಮಾನ ಮೂಡುತ್ತೆ ಯಾರಿಗೆ ಆಗ್ಲಿ. ಸೊ ಇವಾಗ ಆ ಒಂದು ಆಂಗಲ್ ಅಲ್ಲೂ ಕೂಡ ಈಗಾಗಲೇ FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ರೆ. ಸೊ ಇವಾಗ ಆ ಒಂದು ಆಂಗಲ್ ಅಲ್ಲಿ ಈಗ ಕ್ವಶನ್ ಅನ್ನು ಕೂಡ ಆತನಿಗೆ ಮಾಡ್ತಾ ಇದ್ದಾರೆ. ಆತ ಹೇಳ್ತಿರುವಂತದ್ದು, ಇಲ್ಲ ನಾವಿಬ್ರು ಕೂಡ ಮದುವೆ ಆಗ್ಬೇಕು ಅಂತ ಇದ್ದಂತವ್ರು, ಆದ್ರೆ ಈ ರೀತಿಯಾಗಿ ಆಗಿದ್ದು ನಿಜಕ್ಕೂ ಕೂಡ ಮಿಸ್ ಆಗಿರುವಂತದ್ದು. ಸೊ ಹಾಗಾಗಿ ಮಿಸ್ ಫೈರ್ ಇಂದ ಈ ರೀತಿಯಾದ ಘಟನೆ ಆಗಿದೆ ಅಂತ ಕೂಡ ಈಗಾಗಲೇ ಹೆಣ್ಣೂರು ಪೊಲೀಸ್ ಠಾಣೆ ಪೊಲೀಸರು ಕೂಡ ಆತ ಮಾಹಿತಿಯನ್ನ ಸಹ ಕೊಟ್ಟಿರುವಂತದ್ದು. ಸದ್ಯ ರೇಚಲ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಿದ್ದಾರೆ. ಇನ್ನು ಅವರ ಆರೋಗ್ಯ ಸ್ಥಿತಿ ಕೂಡ ಈಗಾಗಲೇ ಕೊಂಚ ಸ್ಥಿರ ತಗೊಳ್ತಿದೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಆದ್ರೆ ಕಿಡ್ನಿ ಭಾಗಕ್ಕೆ ಈಗಾಗಲೇ ತೊಂದರೆ ಆಗಿದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಸದ್ಯ ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡು ಈಗಾಗಲೇ FIR ಅನ್ನು ಕೂಡ ರಿಜಿಸ್ಟರ್ ಮಾಡಿ ಆತನಿಗೂ ಕೂಡ ಈಗಾಗಲೇ ಕ್ವಶನ್ ಮಾಡುವಂತ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.